ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ಜೀವನದಲ್ಲಿ ನಿನಗೆ ಏನೇ ಬೇಕಿದ್ದರೂ ಅದರ ಉದ್ದೇಶವೇನೆಂದು ಮೊದಲು ತೀರ್ಮಾನಿಸು. ನಿನ್ನ ಆಸೆಯಂತೆಯೇ ಆಗುತ್ತದೆ. ಉದ್ದೇಶ ನಿನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿದ್ದರೆ ನಿನಗೆ ಏನು ಬೇಕೋ ಅದನ್ನು ನೀನು ಪಡೆಯಲು ನಿನಗೆ ದಾರಿಯಾಗುತ್ತದೆ. ತನ್ನೊಳಗಿನ ಧ್ವನಿಯನ್ನು ಕೇಳಿಸಿಕೊಂಡರೆ ನಿನ್ನ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ನಿನಗೆ ನನ್ನ ಆಶೀರ್ವಾದವಿರುವಾಗ ಹಿಂಜರಿಕೆ ಏನು, ಭಯವೇನು? ಧೈರ್ಯವಾಗಿರು. ನಿನ್ನ ಎಲ್ಲ ಕಾರ್ಯಗಳಲ್ಲಿ ಈ ಸಾಯಿಯ ಬೆಂಬಲವಿದೆ. ಹಳೆಯದನ್ನು ನೀನು ಮರೆಯಲೇಬೇಕು. ನಿನ್ನ ಮಾರ್ಗದರ್ಶನಕ್ಕಾಗಿಯೇ ನಾನಿದ್ದೇನೆ. ತನ್ನೊಳಗಿನ ಸಾಯಿಯನ್ನು ಗುರುತಿಸು. ನಿನ್ನ ಭಕ್ತಿಯ ಫಲವಾಗಿ ನಿನ್ನಲ್ಲುಂಟಾಗುವ ಬದಲಾವಣೆಗಳಿಂದ ತನ್ನದೇ ಆದ ಒಂದು ಹೊಸ ಅಸ್ತಿತ್ವವನ್ನು ನೀನು ಪಡೆಯಲಿರುವೆ. ಅದರಿಂದ ನಿನಗೆ ಮನಃಶಾಂತಿ ದೊರಕುತ್ತದೆ, ನೆಮ್ಮದಿಯ ಅನುಭವವಾಗುತ್ತದೆ. ನನ್ನ ಬಳಿ ನೀನು ಬರಲಾಗದಿದ್ದರೆ ದುಃಖಿಸಬೇಡ. ನಾನು ನಿನ್ನ ಬಳಿ ಬಂದಿರುವೆನೆಂದು ನಂಬು. ಸರಿಯಾದ ಸಮಯದಲ್ಲಿ ನಿನ್ನನ್ನು ನನ್ನ ಸನ್ನಿಧಿಗೆ ಕರೆಯಿಸಿಕೊಳ್ಳುತ್ತೇನೆ. ನಿನಗೆ ಬೇಕಾದ ವರವನ್ನು ನೀಡುತ್ತೇನೆ. ನೀನು ನನ್ನ ಮಗು. ನಿನ್ನ ಸಮಸ್ಯೆಗಳನ್ನು ನಾನು ಬಗೆಹರಿಸುತ್ತೇನೆ. ನನ್ನ ಮಗುವೇ, ಅಪೇಕ್ಷೆಗಳನ್ನು ಬಿಡು, ಶಾಂತವಾಗಿರು. ಯಾರು ನಿನ್ನ ಹತ್ತಿರವಿದ್ದಾರೋ ಅವರಿಗೆ ನಿನ್ನ ಪ್ರೀತಿ ಅಮೂಲ್ಯವಾದುದು. ದೂರವಿರುವವರು ಅವರ ಮನಸ್ಸಿನಿಂದ ನಿನ್ನ ಹತ್ತಿರವಿದ್ದಾರೆಂದು ನಂಬು. ಪ್ರೀತಿ ಮತ್ತು ಭಕ್ತಿಯ ಶಕ್ತಿ ಅಪಾರವಾದುದು. ಸಂತೋಷವಾಗಿರು, ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.